ನಾನು ಹೀಗೆ ಯೂಟ್ಯೂಬ್ ಅನ್ನು ಸ್ಕ್ರೋಲ್ ಮಾಡ್ತಾ ಇರುವಾಗ ಒಂದು ವಿಡಿಯೋದನ್ನ ನೋಡಿದೆ ನಿಮ್ ಬಗ್ಗೆ. ಜಸ್ಟ್ ನೋಡುವಾಗ ಒಂದು ಕ್ಯೂರಿಯಾಸಿಟಿ ಬಂತು, ಏನಿದು, ಯಾಕೆ ಎಲ್ಲರೂ ಭಯ ಪಡ್ತಾರೆ ಇದ್ರ ಬಗ್ಗೆ. ನಾನು ವಾಮಾಚಾರ ಮಾಡ್ತೀನಿ. ನಾನು ಒಂದು ಹೊಲದಲ್ಲಿ ಒಂದು ದೇವಸ್ಥಾನ ಮಾಡ್ಬಿಟ್ಟಿದ್ದೀನಿ. ಅಲ್ಲಿ ಒಂದು ದಿಶೆ ತೆಗೆದ್ಬಿಡ್ತೀನಿ. ಅಲ್ಲಿ ಒಂದು ಸಮಥಿಂಗ್ ಏನೋ ಒಂದು ಮಂಡಲ ಹಾಕಿ ಜನನ್ನ ಕರೆಸಿ ಒಂದು ಮಡಕೆಯನ್ನ ಇಟ್ಟು ಇನ್ನೊಂದಿಟ್ಟು ಆ ವಾಮಾಚಾರನ ಹೋಗಿಸ್ತೀನಿ ಅನ್ನೋದು ವಿದ್ಯೆ ಅಲ್ಲ. ಇಟ್ ಇಸ್ ದ ರಾಂಗ್. ನಾವೆಲ್ಲಾ ಚೆಕಪ್ ಮಾಡ್ಕೊಂಡ್ವಿ, ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ, ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಎಲ್ಲಾ ತರನೂ ಆಗಿದೆ. ಆದ್ರೂ ನನ್ನ ಬಾಡಿಯಲ್ಲಿ ಏನೋ ಫೀಲಿಂಗ್ ಆಗ್ತಿದೆ. ದಟ್ ಕಾಲ್ ವಾಮಾಚಾರ. ಒಂದು ಮನುಷ್ಯನಿಗೆ ವಾಮಾಚಾರ ಮಾಡಿದ್ರೆ 21 ಇಯರ್ಸ್ ಅವ್ನು ಕಷ್ಟಪಡಬೇಕು. ಜನಗಳನ್ನ ಮೂಢನಂಬಿಕೆ ತಂದಿರೋ ಒಂದು ತಂತ್ರ ಪಂಡಿತರು ನಾನು ಹೇಳ್ತಾ ಇದ್ದೀನಿ. ಇಲ್ಲ ನನ್ನ ಮುಂದೆ ಬನ್ನಿ. ತುಂಬಾ ಜನ ಇದ್ದಾರೆ ವ್ಯಾಮಾಚಾರ ಬಗ್ಗೆ ಭಯ ಪಡ್ತಾರೆ, ಸುಳ್ಳನ್ನು ಹೇಳ್ತಾರೆ. ವಿದ್ಯೆ ಸಂಪೂರ್ಣ ಕಲ್ತಿರೋವನಿಗೆ ಎಲ್ಲಿ ಕೂತ್ಕೊಂಡ್ರು ಒಂದೇ ಆನ್ಸರ್ ಇರುತ್ತೆ, ಬಾ. ನನ್ನ ಲೈಫಲ್ಲಿ ಏನಾಗಿದೆ ಅಂದರೆ, ಸರ್ಟನ್ ಡೇಸಲ್ಲಿ ರೆಡಿಯಾಗಿ ಹೊರಗೆ ಹೋದ್ಮೇಲೆ ವಾಪಸ್ ಬಂದಾಗ ಹುಷಾರಿಲ್ಲದೆ ಇರೋದು, ಅಡ್ಮಿಟ್ ಆಗೋದು, ಇದೆಲ್ಲ ನಿಜನಾ? ಈವಲ್ ಐ ಮತ್ತೆ ವ್ಯಾಮಾಚಾರಕ್ಕೆ ಯಾವ್ದಾದ್ರು ಸಂಬಂಧ ಇದೆಯಾ? ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೈವಶಕ್ತಿಯನ್ನು ತುಂಬಿರ್ತಾರೆ. ಆ ದೈವಶಕ್ತಿ ತುಂಬಿದಾಗ ನೀನ್ ಟಚ್ ಮಾಡಿದಾಗ, ನೀನ್ ಮಾತಾಡಿದಾಗ, ನೀನ್ ಸ್ಪೆಂಡ್ ಮಾಡಿದಾಗ ಅವ್ರಿಗೆ ಆಟೋಮೆಟಿಕ್ ಆಗಿ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲಾರು ಯಾರು ನಂಬ್ತಾರೆ, ಇವೆಲ್ಲ ಬುರುಡೆ, ಇವೆಲ್ಲ ಸಿಲ್ಲಿ ಅಂತ ಯಾರು ಅಂದ್ಕೊಂತಾರೋ ಫಸ್ಟ್ ಅವ್ರ ಮೇಲೆ ಆಗಿರ್ತಾರೆ. ನಿನಗೆ ಕಾಪಾಡೋ ಭಗವಂತ ನಿನಗೆ ಸೂಚನೆಯನ್ನ ಕೊಡ್ತಾ ಇರ್ತಾನೆ, ಪ್ರತಿಯೊಂದು ಸೂಚನೆಯನ್ನು ಕೊಡ್ತಾ ಇರ್ತಾನೆ. ನೀನ್ ಲೆಗ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸೊ ಏನ್ ಮಾಡಕ್ ಆಗಲ್ಲ. ನಿಮಗೆ ವಾಮಾಚಾರ ಆಗಿದೆಯೋ ಇಲ್ವ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದನ್ನ ನಿಮ್ಗೆ ಲೈವಲ್ಲಿ ಈಗ ತೋರಿಸ್ತೀನಿ.